ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಿರಣ ಕನ್ನಡ ವ್ಲಾಗ್. ಇವತ್ತು ನಾವು ಹೊಸ ಮನೇಲಿದ್ದೀವಿ. ಹಾಲಿಕ್ಸೋಣ ಅಂತ ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಮಾಡಿಕೊಂಡು ಎಲ್ಲ ಏನೇನು ಸಾಮಾನು ತರಬೇಕು ಹಾಲಿಕ್ಸೋಕ್ಕೆ ಪ್ರತಿಯೊಂದು ತೊಗೊಂಡು ಹೊಸ ಮನೆಗೆ ಬಂದಿದ್ದೀವಿ. ಎಲ್ಲ ಮುಗ್ದಿದೆ. ಪೂಜೆ ಒಂದು ಮಾಡಿ ಹಾಲಿಕ್ಸ್ಬೇಕು. ನಮ್ಮ ಅಮ್ಮಂಗೆ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿಗೆಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಜಾಗ, ಹೊಸ ಜರ್ನಿನ, ಹೊಸ ಲೈಫ್ನ ಶುರು ಮಾಡ್ತಿದ್ದೀವಿ. ಎಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ಇನ್ನು ಮುಂದೆ ಈ ಮನೇಲಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳಿಗೆ ಸ್ನಾನ ಮಾಡಿಸಿರಲಿಲ್ಲ. ಹಿಂದಿನ ದಿನ ಜ್ವರ ಬಂದಿತ್ತಲ್ಲ, ಹಾಗೆ ಸುಮ್ಮನೆ ಮೈಸಿಟ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಅವಳು RCB ಜರ್ಸಿ ಹಾಕ್ಕೊಂಡು ಇದ್ದಾಳೆ. ಅವಳಿಗೆ ಈ ಬಟ್ಟೆ ಅಂದರೆ ತುಂಬ ಇಷ್ಟ. ಅಮ್ಮ ನಾನು ಇದನ್ನೇ ಹಾಕೋತೀನಿ ಅಂತ ಇದ್ಲು. ಹಾಗಾಗಿ ಅದನ್ನೇ ಹಾಕಿ ಹಾಗೆ ಬಿಟ್ಟೆ. ನಮ್ಮ ಯಜಮಾನ್ರು ಪೂಜೆಗೆ ಏನೇನು ಬೇಕು ಎಲ್ಲನೂ ಅವರೇ ತಯಾರಿ ಮಾಡ್ಕೊತಾರೆ. ಈ ಪೂಜೆಯಲ್ಲಿ ಜಾಸ್ತಿ ಏನಾದರೂ ವಿಶೇಷವಾಗಿ ಪೂಜೆ ಮಾಡಬೇಕು ಅಂದರೆ, ನಮ್ಮ ಮನೇಲಿ ಏನಾದರೂ ಹಬ್ಬ ಇತ್ತು ಅಂದರೆ ನಮ್ಮ ಮನೆಗೆ, ದೇವ್ರ ಮನೆಗೆಲ್ಲ ನಮ್ಮ ಮನೆಯವರೇ ಅರೇಂಜ್ಮೆಂಟ್ ಮಾಡೋದು. ಯಾಕೆಂದರೆ ಅವರು ತುಂಬಾ ಚೆನ್ನಾಗಿ ದೇವ್ರ ಮನೆ ಎಲ್ಲ ಮತ್ತು ದೇವ್ರ ಫೋಟೋಗೆ ಹೂವೆಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ. ಅದಕ್ಕೋಸ್ಕರ ನಾನು ಅವ್ರ ಕೈಲೇ ಎಲ್ಲ ಮಾಡ್ತೀನಿ. ಎಲ್ಲನೂ ಕ್ಲೀನ್ ಮಾಡಿಕೊಟ್ರೆ ಅವ್ರು ನೀಟಾಗೆಲ್ಲ ಮಾಡಿಕೊಡ್ತಾರೆ. ಅವ್ರು ರೆಡಿ ಮಾಡಿಕೊಟ್ರೇ ನಂಗೆ ಖುಷಿ. ಆಮೇಲೆಲ್ಲ ಪೂಜೆ ಎಲ್ಲ ಪ್ರತಿಯೊಂದು ರೆಡಿ ಮಾಡಿಕೊಟ್ರು. ಮೊದಲು ನೀನು ಪೂಜೆ ಮಾಡು, ಆಮೇಲೆ ನಾನು ಮಾಡ್ತೀನಿ ಅಂತ ಅಂದರು. ಅದಕ್ಕೆ ಫಸ್ಟ್ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮನೇಲಿ ಎಷ್ಟೇ ಖುಷಿ, ಎಷ್ಟೇ ಸಂತೋಷ ಇದ್ದರೂ ಮನೇಲಿ ಪೂಜೆ ಮಾಡುವಷ್ಟು ನೆಮ್ಮದಿ ಯಾವುದ್ರಲ್ಲೂ ಸಿಗಲ್ಲ. ನಾವು ಮನೆ ಶಿಫ್ಟ್ ಮಾಡಬೇಕು ಅಂತ ಬರೀ ಹಾಸ್ಪಿಟಲ್ಲು ಅಲ್ಲಿ ಇಲ್ಲಿನೇ ಸುತ್ತಾಡಿಕೊಂಡು ಸರಿಯಾಗಿ ಪೂಜೆ ಮಾಡಿರಲಿಲ್ಲ. ಬಟ್ ಅವತ್ತು ಬೆಳಗ್ಗೆನೇ ಬೇಗ ಎದ್ದು ಹಾಲಿಕ್ಸ್ಬೇಕು ಅಂದ್ಬಿಟ್ಟು ನಮಗೆ ಮನಸ್ಸಿಗೆ ನೆಮ್ಮದಿ ಆಗೋಷ್ಟು ಪೂಜೆ ಮಾಡಿದ್ವಿ. ಖುಷಿ ಆಯಿತು. ಇನ್ನು ಮುಂದೇನಾದರೂ ಒಳ್ಳೇದು ಮಾಡಪ್ಪ ಅಂತೆಲ್ಲ ಕೇಳ್ಕೊಂಡ್ವಿ. 2 ವರ್ಷದಿಂದ ದೇವರು ನಮ್ಗೆ ಸಖತ್ತು ಕಷ್ಟ ಕೊಟ್ಬಿಟ್ಟ. ಇನ್ಮೇಲಾದರೂ ಎಲ್ಲ ಕಳೆದು ಇನ್ನು ಮುಂದೆ ಹೊಸ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೇದು ಮಾಡಲಿ ದೇವರು ಅಂತ ಹರಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು. ಯಾರಾದರೂ ಏನಾದರೂ ಹೇಳಿದ್ರೆ ಅದು ಮನಸ್ಸಲ್ಲೇ ಕುಂತ್ಕೊಬಿಡುತ್ತೆ. ಅದು ನಮ್ಮ ಮನಸ್ಸಿಂದ ಇಲ್ಲ, ಅದನ್ನು ತೆಗೆದು ಹಾಕೋವರೆಗೂ ಅದು ಸಮಾಧಾನ ಇನ್ನೇ ಇರಲ್ಲ. ಹಾಗಾಗಿ ಅದು ಪೂಜೆ ಎಲ್ಲ ಮಾಡಿ ಮನೆ ಶಿಫ್ಟ್ ಆದಮೇಲೆ ಏನೋ ಒಂಥರ ನೆಮ್ಮದಿ. ನಾನು ಪೂಜೆ ಮಾಡಾದ್ಮೇಲೆ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ರು. ಅವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಎಷ್ಟು ಸ್ಟ್ರಿಕ್ಟಾಗಿ ಪೂಜೆ ಮಾಡ್ತಾರೆ ಅಂದರೆ ನೋಡಿ, ದೇವ್ರ ಮನೆಯೆಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಅಲಂಕಾರ ಮಾಡಿಕೊಟ್ಟಿದ್ದಾರೆ. ಮನೆ ಒಳಗಡೆ ಬರಬೇಕಾದ್ರೆ 9 ನವಧಾನ್ಯಗಳನ್ನೆಲ್ಲ ತೊಗೊಂಡು ತುಂಬಿದ ಅರ್ಬಿ ತೊಗೊಂಡು ಬಂದ್ವಿ. ಆಮೇಲೆ ಎಲ್ಲರೂ ಬಂದಮೇಲೆ ಹಾಲು ಉಗ್ಸಿದ್ವಿ. ಹಾಲು ಎಲ್ಲ ತುಂಬ ಚೆನ್ನಾಗಿ ಉಗ್ತು ಎಲ್ಲ ದೇವ್ರ ಹತ್ರ ಕೇಳ್ಕೊಂಡ್ವಿ. ಕಷ್ಟ ಕೊಟ್ಟಿದ್ದು ಸಾಕಪ್ಪ, ಇನ್ಮೇಲಾದರೂ ಒಳ್ಳೇದು ಮಾಡು ಅಂತ ದೇವ್ರ ಹತ್ರ ಎಲ್ಲ ಚೆನ್ನಾಗಿ ಕೇಳ್ಕೊಂಡ್ವಿ. ಹಾಲೆಲ್ಲ ಉಗ್ಸಿದ್ವಿ. ಹಾಲೆಲ್ಲ ತುಂಬ ಚೆನ್ನಾಗಿ ಬಂತು. ನಮ್ಮ ದೇವ್ರ ಮುಂದೆ ಕೂತ್ಕೊಂಡ್ರೆ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಕಣ್ಣಲ್ಲಿ ನೀರೆಲ್ಲ ಬಂದುಬಿಡುತ್ತೆ. ಅಷ್ಟು ಲೈಫಲ್ಲಿ ಬೇಜಾರಾಗ್ಬಿಟ್ಟಿತ್ತು. ಇವಾಗೇನೋ ಒಂದು ಹೊಸ ಹೋಪ್ ಬಂದಿದೆ. ನೋಡೋಣ ಇನ್ನು ಮುಂದೇನಾದ್ರು ಲೈಫಲ್ಲೆಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಮುನ್ನಡಿಬೇಕು. ನೀವು ಕೂಡ ಬ್ಲೆಸ್ ಮಾಡಿ, ಎಲ್ಲ ಒಳ್ಳೆಯದಾಗಲಿ, ಇನ್ನು ಮುಂದೆ ಎಲ್ಲ ಸರಿ ಹೋಗಲಿ ಅಂತ ನೀವು ಕೂಡ ಕೇಳ್ಕೊಳ್ಳಿ ನಮ್ಮ ಪರವಾಗಿ. ಹಾಲೆಲ್ಲ ಉಗ್ಸಾದ್ಮೇಲೆ ಬೆಳಗ್ಗೆ ತಿಂಡಿ ಪಲಾವ್ ಕೇಸರಿಬಾತ್ ಮಾಡ್ಕೊಂಡು ಎಲ್ಲ ತಿಂದ್ವಿ. ನಮ್ಮ ಚಿಕ್ಕಮ್ಮ ಸ್ವಲ್ಪ ಮಲ್ಕೊಂಡಿದ್ದಾರೆ. ನಮ್ಮಮ್ಮ ನಮ್ಮಪ್ಪ ಹಾಲೆಲ್ಲ ಉಗ್ಸ್ಬಿಟ್ಟು ಅಲ್ಲಿ ನಮ್ಮದು ಮೇಕೆ ಎಲ್ಲ ಇದೆಯಲ್ಲ ಅದನ್ನು ನೋಡಬೇಕು ಅಂತ ಹೋದರು. ನಾನು ನಮ್ಮ ಅಜ್ಜಿ, ನಮ್ಮ ಮಾಮನ ಮಕ್ಕಳು ಇಬ್ಬರು ಕೂತ್ಕೊಂಡೆಲ್ಲ ಮಾತಾಡ್ತಾಯಿದ್ವಿ. ನಮ್ಮ ಚಿಕ್ಕವಳು ನಮ್ಮ ಮಾಮನ ಮಗಳು, ಅವಳ ಹೆಸರು ಮೀನಿಂಗ್ನ ಹೇಳ್ತಾಯಿದ್ಲು. ಅವಳ ಹೆಸರು ಸಾವಿಕ. ಆ್ಯಕ್ಚುಲಿ ಸಾ ಅಂದರೆ ಶಾಂತಮ್ಮ, ವಿ ಅಂದರೆ ವೀರಭದ್ರಯ್ಯ, ಕ ಅಂದರೆ ಕರಿಂಜೋಗಯ್ಯ ಅಂತೆ. ಆ ಶಾ ಅಂದರೆ ಶಾಂತಮ್ಮ ಅವರ ಅಜ್ಜಿ, ವಿ ಅಂದರೆ ವೀರಭದ್ರಯ್ಯ ತಾತ, ಕ ಅಂದರೆ ಕರಿಂಜೋಗಯ್ಯ ಅವರಪ್ಪ. ಅದಕ್ಕೆ ಅವರಪ್ಪ 3 ಜನದ ಹೆಸರು ಸೇರಿ ಅವಳಿಗೆ ಸಾವಿಕ ಅಂತ ಹೆಸರಿಟ್ಟಿದ್ದಾರೆ. ಅದನ್ನೇ ರೇಗಿಸ್ಕೊಂಡು ಸುಮ್ಮನೆ ಕೂತಿದ್ವಿ. ನೋಡು ನಿಮ್ಮಪ್ಪ ಎಷ್ಟು ತಲೆ ಉಪಯೋಗಿಸಿ ನಿನಗೆ ಹೆಸರಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂದ್ಕೊಂಡು ರೇಗಿಸ್ಕೊಂಡು ಕೂತಿದ್ವಿ. ನನ್ನ ಮಗಳೂ ಕೂಡ ತರಲೆ ಮಾಡ್ಕೊಂಡು ಸುಮ್ಮನೆ ಕೂತಿದ್ಲು. ನಮ್ಮ ಅಜ್ಜಿನೂ ಏನೇನೋ ಹೇಳ್ತಾಯಿದ್ರು. ಎಲ್ಲರೂ ಇದ್ದರೆ ಏನೋ ಒಂಥರ ಖುಷಿ, ಎಲ್ಲರೂ ಇರಬೇಕು. ಆದರೆ ಅವರು ಸ್ಕೂಲ್ಗೆ ಹೋಗಬೇಕು ಅಂದ್ಬಿಟ್ಟು ಸಂಜೆನೇ ಹೊರಟೋಗ್ಬಿಟ್ರು. ಆಮೇಲೆ ನನ್ನ ಮಗಳು ಎಲ್ಲರ ಮೂತಿನೂ ಹಿಂಗಿದೆ ಅಂತ ಮಾಡ್ಕೊಟ್ಟು, ಸಾವಿಕನ್ ಮೂತಿ ಹೆಂಗಪ್ಪ ಇರೋದು? ವೈಷ್ಣವಿದು ಶಾಂತಿದು ಜಸ್ವಿಕುಂದ್ ಹೆಂಗಿರೋದು?
ಮೋರಿ ಬಿದ್ದೈತದ. ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳು. ಆಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾವು ಇರೋ ಹಳೆ ಮನೆ ಹತ್ರ ಹೋಗಿ ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ವಿ. ಇದು ಸ್ವಲ್ಪ ಬಟ್ಟೆ ಮಾತ್ರ ಪ್ಯಾಕ್ ಮಾಡಿಟ್ಟಿದ್ವಿ. ಇನ್ನು ಮಿಕ್ಕಿದ್ದೆಲ್ಲ ಶಿಫ್ಟಿಂಗವ್ರು ಬಂದು ಎಲ್ಲನೂ ಪ್ಯಾಕ್ ಮಾಡ್ಕೋತಾರೆ ಅಂದ್ಬಿಟ್ಟು ನಾವು ಬಟ್ಟೆ ಬ್ಯಾಗ್ ಲಗೇಜ್ ಬ್ಯಾಗ್ಗಳಿಗೆ ಮಾತ್ರ ಬಟ್ಟೆ ಮಾತ್ರ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಇದಾಗಿತ್ತು ಈ ದಿನದ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.